ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಎಲ್ಲ ಹೊಸ ಕಲಾವಿದರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂತಹ ಒಂದು ಸಿನಿಮಾ. ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಖಡ್ಬಾ ಸರ್. ನಾನು ಅವರಿಗೆ ತುಂಬಾ ಯಾವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಫಸ್ಟ್ ಸ್ಟೆಪ್ ನಾನೇನು ಇಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಈ ಸಿನಿಮಾಯಿಂದನೇ ನನಗೆ ಸಾಧ್ಯ ಆಗಿದ್ದು. ಹಾಗಾಗಿ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನ ಇಂಡಿಯಾ ಬನಾದ ಮ್ಯಾಗ ಪೇಜ್ 1 ಏಪ್ರಿಲ್ 4ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ರು ಕೂಡ ಸಿನಿಮಾ ನೋಡ್ಬೇಕು. ಎಲ್ಲ ಹೊಸ ಕಲಾವಿದರಿಗೂ ಸಪೋರ್ಟ್ ಮಾಡ್ಬೇಕು. ಷಣ್ಮುಖ್ ಸರ್ ಹೇಳ್ದಾಗೇನೆ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು, ನನಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಆಗಿತ್ತು. ತುಂಬಾ ಎಲ್ಲ ಕಲ್ತ್ವಿ ನಾವು. ಪ್ರತಿ ದಿನಾನು ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಇದ್ದಾರೆ. ಎಲ್ಲಾರ ಜೊತೆಯಿಂದನೂ ನಾನು ಪ್ರತಿದಿನ ಅವ್ರ ಜೊತೆ ಕಾಲ ಕಳೀತಾ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಒಂದು ಚಾಲೆಂಜಿಂಗ್ ಅಂತ ಅಂತೂ ಅನ್ಸ್ಲಿಲ್ಲ. ಯಾಕಂತಂದ್ರೆ ಈಗ ತುಂಬಾ ಕಷ್ಟ ಇದೆ, ಈ ಸೀನ್ಸ್ ಹೀಗಿದೆ ಅಂತ ನಮ್ಗೆ ಏನು ಅನ್ಸ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅಶೋಕ್ ಖಡ್ಬಾ ಸರ್ ತುಂಬಾ ಹೆಲ್ಪ್ ಮಾಡ್ತಿದ್ರು. ಇಲ್ಲಮ್ಮ ಮಾಡ್ತೀರಾ, ಆಗತ್ತೆ ಏನು ಅಷ್ಟೇನು ಇರೋದಿಲ್ಲ, ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು. ಸೊ ಹಾಗಾಗಿ ನಮ್ಗೆ ಯಾವತ್ತೂ ಸಿನಿಮಾದಲ್ಲಿ ನಮ್ಗೆ ಆಕ್ಟ್ ಮಾಡೋದಕ್ಕೆ ಕಷ್ಟ ಅಂತ ನಮ್ಗೆ ಅಂತ ಅನ್ಸ್ಲೇ ಇಲ್ಲ. ಹಾಗಾಗಿ ಇಷ್ಟ ಹೇಳಕ್ ಇಷ್ಟ. ಥ್ಯಾಂಕ್ ಯು ತನುಶ್ರೀ ಅವರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.